ನಮಸ್ಕಾರ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಜನರ ಸಮಸ್ಯೆ ಕೇಳಬೇಕಾದ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಕಚೇರಿಗೆ ಹೋದ್ರೂ ಕೈಗೆ ಸಿಗಲ್ಲ. ಹಿಂಗೆಲ್ಲ ಕಳ್ಳಾಟ ಆಡ್ತಾ ಇದ್ದಂತಹ ಅಧಿಕಾರಿಗಳು ಇವತ್ತು ತಂಡ ಹೊಡೆದಿದ್ರು. ಯಾಕಂದ್ರೆ ಲೋಕಾಯುಕ್ತ ನಡೆಸಿದ ದಿಢೀರ್ ದಾಳಿಗೆ ಕಕ್ಕಾಬಿಕ್ಕಿಯಾಗಿದ್ರು. ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ. ಪಾಲಿಕೆ ಅಧಿಕಾರಿಗಳ ಕಳ್ಳಾಟ ಬಟಾಬಯಲು. ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಮತ್ತೆ ಬಟಾಬಯಲಾಗಿದೆ. ಇಂದು ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಈ ವೇಳೆ ಅಧಿಕಾರಿಗಳ ಕಳ್ಳಾಟ ನೋಡಿ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ಗರಂ ಆಗಿದ್ದಾರೆ. ಗೈರು ಹಾಜರಿ, ಲಂಚಕ್ಕೆ ಬೇಡಿಕೆ ಮತ್ತು ನಿಧಾನಗತಿಯ ಕೆಲಸದ ಬಗ್ಗೆ ಲೋಕಾಯುಕ್ತಕ್ಕೆ ದೂರುಗಳು ಬಂದಿದ್ವು. ಹೀಗಾಗಿ ಇಂದು ಲಾಲ್ಬಾಗ್ ರಸ್ತೆಯ ಬಿಬಿಎಂಪಿ ಕಚೇರಿ, ಜಯನಗರದ ಸೌತ್ ಝೋನ್, ಸೌತ್ ಎಂಡ್ ಸರ್ಕಲ್ ಬಳಿಯ ಬಿಬಿಎಂಪಿ ಕಚೇರಿ ಸೇರಿ ಹಲವೆಡೆ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ತಮ್ಮ ತಂಡದೊಂದಿಗೆ ದಿಢೀರ್ ದಾಳಿ ನಡೆಸಿದ್ರು. ಲೋಕದಾಳಿ ವೇಳೆ ಕೆಲವು ಕಚೇರಿಗಳಲ್ಲಿ ಅಧಿಕಾರಿಗಳು ದೇವಸ್ಥಾನಕ್ಕೆ ಹೋಗಿದ್ರು ಎಂದು ತಿಳಿದು ಬಂದಿದೆ. ಒಬ್ಬ ಮಹಿಳಾ ಅಧಿಕಾರಿಯ ಮಗ ತಾಯಿಯ ಹೆಸರಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲದೆ ಅನಧಿಕೃತವಾಗಿ ಮತ್ತೋರ್ವನನ್ನ ನೇಮಕ ಮಾಡಿದ್ರು. ರಿಜಿಸ್ಟರ್ನಲ್ಲಿ ಸಹಿ ಹಾಕಿ ಮನೆಗೆ ಹೋಗಿದ್ದು ಕಂಡು ಬಂತು. ಇನ್ನು ಜಯನಗರದ ಸೌತ್ ವಲಯದ ಬಿಬಿಎಂಪಿ ಕಚೇರಿಯಲ್ಲಿ ಡೆಮಾಲಿಷನ್ ಆರ್ಡರ್ ಪಟ್ಟಿ ನೀಡುವಂತೆ ಉಪಲೋಕಾಯುಕ್ತರು ಕೇಳಿದ್ರು. ಇದಕ್ಕೆ ಅಧಿಕಾರಿಗಳು ಮಾಹಿತಿ ನೀಡದ್ದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡ್ರು. ನನಗೆ ಶಾಕಿಂಗು, ಯಾರು ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ. ಅವ್ರೇನೋ ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ. ಇನ್ನೊಂದು ಶಾಕಿಂಗ್ ಏನು ಅಂದರೆ, ಪಬ್ಲಿಕ್ ಆಫೀಸ್ ಇದು, ಆ ಅಮ್ಮ ಇವತ್ತಿಲ್ಲ. ಅವ್ನ ಮಗ ಬಂದಿದ್ದಾನೆ, 32 ವರ್ಷ ಅವನಿಗೆ, ನವೀನ್ ಅಂತ ಅವ್ನು ಬಂದು ಅವ್ರ ಅಮ್ಮನ ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು. ಇನ್ಮೇಲಾದರೂ ಬಿಬಿಎಂಪಿ ಅಧಿಕಾರಿಗಳು ಕಳ್ಳಾಟ ಆಡೋದನ್ನ ಬಿಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಜನರ ಸಮಸ್ಯೆ ಕೇಳಬೇಕಾದ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಕಚೇರಿಗೆ ಹೋದ್ರೂ ಕೈಗೆ ಸಿಗಲ್ಲ. ಹಿಂಗೆಲ್ಲ ಕಳ್ಳಾಟ ಆಡ್ತಾ ಇದ್ದಂತಹ ಅಧಿಕಾರಿಗಳು ಇವತ್ತು ತಂಡ ಹೊಡೆದಿದ್ರು. ಯಾಕಂದ್ರೆ ಲೋಕಾಯುಕ್ತ ನಡೆಸಿದ ದಿಢೀರ್ ದಾಳಿಗೆ ಕಕ್ಕಾಬಿಕ್ಕಿಯಾಗಿದ್ರು. ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ. ಪಾಲಿಕೆ ಅಧಿಕಾರಿಗಳ ಕಳ್ಳಾಟ ಬಟಾಬಯಲು. ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಮತ್ತೆ ಬಟಾಬಯಲಾಗಿದೆ. ಇಂದು ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಈ ವೇಳೆ ಅಧಿಕಾರಿಗಳ ಕಳ್ಳಾಟ ನೋಡಿ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ಗರಂ ಆಗಿದ್ದಾರೆ. ಗೈರು ಹಾಜರಿ, ಲಂಚಕ್ಕೆ ಬೇಡಿಕೆ ಮತ್ತು ನಿಧಾನಗತಿಯ ಕೆಲಸದ ಬಗ್ಗೆ ಲೋಕಾಯುಕ್ತಕ್ಕೆ ದೂರುಗಳು ಬಂದಿದ್ವು. ಹೀಗಾಗಿ ಇಂದು ಲಾಲ್ಬಾಗ್ ರಸ್ತೆಯ ಬಿಬಿಎಂಪಿ ಕಚೇರಿ, ಜಯನಗರದ ಸೌತ್ ಝೋನ್, ಸೌತ್ ಎಂಡ್ ಸರ್ಕಲ್ ಬಳಿಯ ಬಿಬಿಎಂಪಿ ಕಚೇರಿ ಸೇರಿ ಹಲವೆಡೆ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ತಮ್ಮ ತಂಡದೊಂದಿಗೆ ದಿಢೀರ್ ದಾಳಿ ನಡೆಸಿದ್ರು. ಲೋಕದಾಳಿ ವೇಳೆ ಕೆಲವು ಕಚೇರಿಗಳಲ್ಲಿ ಅಧಿಕಾರಿಗಳು ದೇವಸ್ಥಾನಕ್ಕೆ ಹೋಗಿದ್ರು ಎಂದು ತಿಳಿದು ಬಂದಿದೆ. ಒಬ್ಬ ಮಹಿಳಾ ಅಧಿಕಾರಿಯ ಮಗ ತಾಯಿಯ ಹೆಸರಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲದೆ ಅನಧಿಕೃತವಾಗಿ ಮತ್ತೋರ್ವನನ್ನ ನೇಮಕ ಮಾಡಿದ್ರು. ರಿಜಿಸ್ಟರ್ನಲ್ಲಿ ಸಹಿ ಹಾಕಿ ಮನೆಗೆ ಹೋಗಿದ್ದು ಕಂಡು ಬಂತು.
ಇನ್ನು ಜಯನಗರದ ಸೌತ್ ವಲಯದ ಬಿಬಿಎಂಪಿ ಕಚೇರಿಯಲ್ಲಿ ಡೆಮಾಲಿಷನ್ ಆರ್ಡರ್ ಪಟ್ಟಿ ನೀಡುವಂತೆ ಉಪಲೋಕಾಯುಕ್ತರು ಕೇಳಿದ್ರು. ಇದಕ್ಕೆ ಅಧಿಕಾರಿಗಳು ಮಾಹಿತಿ ನೀಡದ್ದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡ್ರು. ನನಗೆ ಶಾಕಿಂಗು, ಯಾರು ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ. ಅವ್ರೇನೋ ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ. ಇನ್ನೊಂದು ಶಾಕಿಂಗ್ ಏನು ಅಂದರೆ ಪಬ್ಲಿಕ್ ಆಫೀಸ್ ಇದು, ಆ ಅಮ್ಮ ಇವತ್ತಿಲ್ಲ. ಅವ್ನ ಮಗ ಬಂದಿದ್ದಾನೆ 32 ವರ್ಷ, ಅವನಿಗೆ ನವೀನ್ ಅಂತ ಅವ್ನು ಬಂದು ಅವ್ರ ಅಮ್ಮನ ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು. ಇನ್ಮೇಲಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಕಳ್ಳಾಟ ಆಡೋದನ್ನ ಬಿಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಜನರ ಸಮಸ್ಯೆ ಕೇಳಬೇಕಾದ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಕಚೇರಿಗೆ ಹೋದ್ರೂ ಕೈಗೆ ಸಿಗಲ್ಲ. ಹಿಂಗೆಲ್ಲ ಕಳ್ಳಾಟ ಆಡ್ತಾ ಇದ್ದಂತಹ ಅಧಿಕಾರಿಗಳು ಇವತ್ತು ತಂಡ ಹೊಡೆದಿದ್ರು. ಯಾಕಂದ್ರೆ ಲೋಕಾಯುಕ್ತ ನಡೆಸಿದ ದಿಢೀರ್ ದಾಳಿಗೆ ಕಕ್ಕಾಬಿಕ್ಕಿಯಾಗಿದ್ರು. ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ. ಪಾಲಿಕೆ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲು. ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಮತ್ತೆ ಬಟಾ ಬಯಲಾಗಿದೆ. ಇಂದು ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಈ ವೇಳೆ ಅಧಿಕಾರಿಗಳ ಕಳ್ಳಾಟ ನೋಡಿ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ಗರಂ ಆಗಿದ್ದಾರೆ. ಇಲ್ಲಿ ಯಾವ ಸಣ್ಣ ಸ್ಟೋರಿ ಕೇಳ್ತಿಲ್ಲ, ಗೈರು ಹಾಜರಿ, ಲಂಚಕ್ಕೆ ಬೇಡಿಕೆ ಮತ್ತು ನಿಧಾನಗತಿಯ ಕೆಲಸದ ಬಗ್ಗೆ ಲೋಕಾಯುಕ್ತಕ್ಕೆ ದೂರುಗಳು ಬಂದಿದ್ವು. ಹೀಗಾಗಿ ಇಂದು ಲಾಲ್ಬಾಗ್ ರಸ್ತೆಯ ಬಿಬಿಎಂಪಿ ಕಚೇರಿ, ಜಯನಗರದ ಸೌತ್ ಝೋನ್, ಸೌತ್ ಅಂಡ್ ಸರ್ಕಲ್ ಬಳಿಯ ಬಿಬಿಎಂಪಿ ಕಚೇರಿ ಸೇರಿ ಹಲವೆಡೆ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ತಮ್ಮ ತಂಡದೊಂದಿಗೆ ದಿಢೀರ್ ದಾಳಿ ನಡೆಸಿದ್ರು. ಲೋಕದಾಳಿ ವೇಳೆ ಕೆಲವು ಕಚೇರಿಗಳಲ್ಲಿ ಅಧಿಕಾರಿಗಳು ದೇವಸ್ಥಾನಕ್ಕೆ ಹೋಗಿದ್ರು ಎಂದು ತಿಳಿದು ಬಂದಿದೆ. ಒಬ್ಬ ಮಹಿಳಾ ಅಧಿಕಾರಿಯ ಮಗ ತಾಯಿಯ ಹೆಸರಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲದೆ ಅನಧಿಕೃತವಾಗಿ ಮತ್ತೋರ್ವನನ್ನ ನೇಮಕ ಮಾಡಿದ್ರು. ರಿಜಿಸ್ಟರ್ನಲ್ಲಿ ಸಹಿ ಹಾಕಿ ಮನೆಗೆ ಹೋಗಿದ್ದು ಕಂಡು ಬಂತು. ಇನ್ನು ಜಯನಗರದ ಸೌತ್ ವಲಯದ ಬಿಬಿಎಂಪಿ ಕಚೇರಿಯಲ್ಲಿ ಡೆಮಾಲಿಷನ್ ಆರ್ಡರ್ ಪಟ್ಟಿ ನೀಡುವಂತೆ ಉಪಲೋಕಾಯುಕ್ತರು ಕೇಳಿದ್ರು. ಇದಕ್ಕೆ ಅಧಿಕಾರಿಗಳು ಮಾಹಿತಿ ನೀಡದ್ದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡ್ರು. ನನಗೆ ಶಾಕಿಂಗು, ಯಾರು ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ. ಅವ್ರೇನೋ ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ. ಇನ್ನೊಂದು ಶಾಕಿಂಗ್ ಏನು ಅಂದರೆ ಪಬ್ಲಿಕ್ ಆಫೀಸ್ ಇದು, ಆ ಅಮ್ಮ ಇವತ್ತಿಲ್ಲ. ಅವ್ನ ಮಗ ಬಂದಿದ್ದಾನೆ 32 ವರ್ಷ, ಅವನಿಗೆ ನವೀನ್ ಅಂತ ಅವ್ನು ಬಂದು ಅವ್ರ ಅಮ್ಮನ ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು. ಇನ್ಮೇಲಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಕಳ್ಳಾಟ ಆಡೋದನ್ನ ಬಿಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.